ದರ್ಶನ್ ಅವರು ಪದೇ ಪದೇ ಜೈಲಿಗೆ ಹೋಗುತ್ತಿರುವುದು ಟೈಮ್ ಸರಿಯಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಇದರ ಬಗ್ಗೆ ತಲೆಕೆಡಿಸಿಕೊಂಡ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಬಿಡುಗಡೆಯ ಬಗ್ಗೆ ಒಂದು ಹೊಸ ಗುಡ್ ನ್ಯೂಸನ್ನು ಹಂಚಿಕೊಂಡಿದ್ದಾರೆ. ಅದೇನು ನೋಡೋಣ ಬನ್ನಿ. ದರ್ಶನ್ ಕುರಿತು ಸಿನಿಮಾಗಳ ಬಗ್ಗೆ ವಿಜಯಲಕ್ಷ್ಮಿ ಅವರು ಹ್ಯಾಂಡಲ್ ಮಾಡಲಿದ್ದಾರೆ. ದ ಡೆವಿಲ್ ಮೂವಿ ಪರವಾಗಿ ಪೋಸ್ಟ್ ಮಾಡಲಿದ್ದಾರೆ. ಮತ್ತೆ ದರ್ಶನ್ ಬಿಡುಗಡೆ ಬಗ್ಗೆ ಗುಡ್ ನ್ಯೂಸನ್ನು ಹಂಚಿಕೊಂಡ ವಿಜಯಲಕ್ಷ್ಮಿ ಅವರು ಕೊಟ್ಟ ಕಾನೂನು ಹೋರಾಟ ವಿಜಯಲಕ್ಷ್ಮಿ ಅವರು ಮತ್ತೆ ಕಾನೂನು ಹೋರಾಟ ಶುರುವಾಗಿದೆ ಅನಿಸುತ್ತೆ. ಹಾಗಾಗಿ ದರ್ಶನ್ ಅವರ ಬಿಡುಗಡೆ ಬಗ್ಗೆ ಗುಡ್ ನ್ಯೂಸನ್ನು ಹಂಚಿಕೊಳ್ಳಲಿದ್ದಾರೆ. ಈ ವೇಳೆ ನನ್ನ ಪ್ರೀತಿಯ ಡಿ-ಬಾಸ್ ಸೆಲೆಬ್ರಿಟಿಗಳೇ, ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿಮ್ಮನ್ನು ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ. ಅವರು ನಿಮ್ಮೆಲ್ಲರನ್ನು ಸಂಪರ್ಕ ಮಾಡಲು ಹಿಂತಿರುಗುವವರೆಗೂ ನಾನು ಅವರ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡುತ್ತಿದ್ದೇನೆ ಹಾಗೂ ಸಿನಿಮಾಗಳ ಪ್ರಚಾರವನ್ನು ಹಂಚಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ನೀವು ತೋರಿಸುತ್ತಿರುವ ಪ್ರೀತಿ, ಪ್ರಾರ್ಥನೆ, ತಾಳ್ಮೆ, ಕಾಳಜಿ ಅವರಿಗೆ ನಮಗೂ ಹಾಗೂ ದರ್ಶನ್ ರವರಿಗೆ ತುಂಬ ಪ್ರೀತಿ, ಅಪಾರ ಶಕ್ತಿ ನೀಡುತ್ತಿದೆ. ಈ ಪ್ರೀತಿ ಸದಾ ಹೀಗೆ ಇರಲಿ ಎಂದು ದರ್ಶನ್ ಶೀಘ್ರದಲ್ಲೇ ವಾಪಸ್ಸಾಗುತ್ತಾರೆ. ಅದೇ ಎನರ್ಜಿ, ಅದೇ ಪ್ರೋತ್ಸಾಹ, ಅದೇ ಹೀರೋ ಆಗಿ ನಿಮ್ಮ ಮುಂದೆ ಬರಲಿದ್ದಾರೆ ಎಂದು ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಇದೆಲ್ಲ ನೋಡಿದ ಡಿ ಫ್ಯಾನ್ಸ್, ಅಣ್ಣ ಹೀಗೆ ತುಂಬ ಚೆನ್ನಾಗಿರಬೇಕು. ಅತ್ತಿಗೆ, ನೀವು ಯಾವುದೇ ಕಾರಣಕ್ಕೂ ಎದೆಗುಂದಬಾರದು. ನೀವು ಒಂದು ದಿಟ್ಟ ಮಹಿಳೆ. ಹಾಗಾಗಿ ಅಣ್ಣ ಬಂದೇ ಬರುತ್ತಾರೆ. ನೀವು ಯಾವಾಗಲೂ ಧೈರ್ಯವಾಗಿ ಇರಬೇಕು ಹಾಗೂ ಧೈರ್ಯವಾಗಿ ನಿಂತು ಹೋರಾಟವನ್ನು ಮಾಡಬೇಕು. ನಾವು ಎಂದಿಗೂ ನಿಮಗೆ ಸಪೋರ್ಟ್ ಮಾಡುತ್ತೇವೆ ಎಂದು ಅತ್ತಿಗೆ ಎಂದು ಎಲ್ಲ ಫ್ಯಾನ್ಸ್ಗಳು ಡಿ-ಬಾಸ್ ದರ್ಶನ್ ರವರ ಅವರ ಅಕೌಂಟಿಗೆ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ. ಅತ್ತಿಗೆಯವರು ತುಂಬ ಖುಷಿಯಾಗಿ ಹೀಗೆ ಇರಲಿ ಎಂದು. ವಿಜಯಲಕ್ಷ್ಮಿ ಅವರ ದಿಟ್ಟ ನಿರ್ಧಾರಕ್ಕೆ ನೀವೇನು ಅನ್ನುತ್ತೀರಾ? ಹಾಗೂ ದರ್ಶನ್ ಬರುವಿಕೆಗೆ ಗುಡ್ ನ್ಯೂಸ್ ಕೊಟ್ಟ ವಿಜಯಲಕ್ಷ್ಮಿಗೆ ಥ್ಯಾಂಕ್ಸ್.